ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 12ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 12. ಬ್ರಹ್ಮವಾಚ ತ್ವಯಾ ಮೇಪ ಚಿತಿಸ್ತಾತ ಕಲ್ಪಿತ ನಿರ್ವ್ಯಲೀಕತಃ ಯನ್ಮೇ ಸಂಜಗೃಹೇ ವಾಕ್ಯಂ ಭವಾನ್ ಮಾನದ ಮಾನಯನ್. ಅನುವಾದ. ಬ್ರಹ್ಮನು ಹೀಗೆಂದನು, ನನ್ನ ಪ್ರಿಯ ಪುತ್ರ ಕರ್ದಮನೆ, ನೀನು ನನ್ನ ಉಪದೇಶಗಳನ್ನು ವಂಚನೆ ಇಲ್ಲದೆ ಯೋಗ್ಯವಾದ ಗೌರವದಿಂದ ಸಂಪೂರ್ಣವಾಗಿ ಸ್ವೀಕರಿಸಿರುವುದರಿಂದ ನನ್ನನ್ನು ಯೋಗ್ಯವಾಗಿ ಪೂಜಿಸಿರುವೆ. ನನ್ನಿಂದ ಏನೇನು ಉಪದೇಶಗಳನ್ನು ನೀನು ಪಡೆದಿರುವೆಯೋ ಅವನ್ನೆಲ್ಲ ಪಾಲನೆ ಮಾಡಿರುವೆ ಮತ್ತು ತನ್ಮೂಲಕ ನನ್ನನ್ನು ಗೌರವಿಸಿರುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಭಗವಂತ ಅವತಾರ ಮಾಡಿ ಏನೇನೆಲ್ಲ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದಾನೋ ಅದನ್ನೆಲ್ಲ ನೆನಪಿಸ್ಕೊಂಡು, ಅಂದ್ರೆ ಭಗವಂತ ಏನೊಂದು ಕಾರ್ಯವನ್ನ ಮಾಡೋದಕ್ ಬಂದಿದ್ದಾನೆ ಅಂತ ತಿಳ್ಕೊಂಡು ಶುದ್ಧವಾದಂತಹ ಮನಸ್ಸು ಹೃದಯದಿಂದ ಬ್ರಹ್ಮದೇವ ಭಗವಂತನನ್ನ ಆರಾಧನೆ ಮಾಡಿದ್ಮೇಲೆ ಕರ್ದಮ ಮುನಿ ಮತ್ತೆ ದೇವಹೂತಿಗೆ ಬ್ರಹ್ಮ ಈ ರೀತಿ ಹೇಳ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾನೆ, ನನ್ನ ಪ್ರಿಯ ಪುತ್ರ ಕರ್ದಮನೆ. ಅಂದ್ರೆ ಇಲ್ಲಿ ಕರ್ದಮ ಮಹರ್ಷಿಗಳು ಬ್ರಹ್ಮನ ಮಗ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ರೆ, ನೀನು ನನ್ನ ಉಪದೇಶಗಳನ್ನ ವಂಚನೆನೇ ಇಲ್ಲದೆ ಯೋಗ್ಯವಾದ ಗೌರವದಿಂದ, ಅಂದ್ರೆ ಅದಕ್ಕೇನ್ ಗೌರವ ಕೊಡಬೇಕು ಆ ರೀತಿ ಗೌರವದಿಂದ ಸಂಪೂರ್ಣವಾಗಿ ಸ್ವೀಕಾರ ಮಾಡಿರೋದ್ರಿಂದ ನನ್ನನ್ನ ನೀನು ಯೋಗ್ಯವಾಗಿ ಪೂಜಿಸಿದ್ಯಾ. ನೋಡಿ, ಯಾರಾದ್ರೂ ನಮಗೆ ಹಿರಿಯರು ಅಥವಾ ತಂದೆಯ ಸ್ಥಾನದಲ್ಲೋ ಗುರುವಿನ ಸ್ಥಾನದಲ್ಲೋ ಇದ್ದು ಹೇಳಿದಾಗ ಅವ್ರು ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಅದನ್ನ ತುಂಬಾ ಗೌರವದಿಂದ ಪ್ರೀತಿಯಿಂದ ಮಾಡಿದಾಗ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ನಾನು ಏನ್ ಹೇಳಿದ್ನೋ ಅದನ್ನ ಸರಿಯಾದ ರೀತಿಯಲ್ಲಿ ನೀನು ಮಾಡಿದ್ಯಾ, ಅಂದ್ರೆ ಅದನ್ನ ಪೂಜಿಸಿದ್ಯಾ ಅಂತ ಅರ್ಥ. ಅದನ್ನ ನಾವು ಮಾಡ್ತೀವಿ ಸರಿಯಾದ ರೀತಿಯಲ್ಲಿ ಅಂತಂದ್ರೆ ಅದನ್ನ ಪೂಜಿಸಿದ್ದಾರೆ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು. ಸೊ ನಾನ್ ಏನೇನೆಲ್ಲ ಉಪದೇಶಗಳನ್ನ ನಿನಗೆ ಕೊಟ್ಟಿದ್ನೋ ಅದನ್ನೆಲ್ಲ ನೀನು ಪಾಲನೆ ಮಾಡಿದ್ಯಾ, ಅಂದ್ರೆ ನೀನು ಪಾಲಿಸಿದ್ಯಾ ಅಂದ್ರೆ ಅರ್ಥ ನೀನ್ ನನಗೆ ಗೌರವ ಕೊಟ್ಟಿದ್ಯಾ ಅಂತ. ಈಗ ನನ್ನ ಗುರುವಿನ ಸ್ಥಾನದಲ್ಲೋ ನನ್ನ ತಂದೆನೋ ಅಥವಾ ಹಿರಿಯರ ಸ್ಥಾನದಲ್ಲೋ ಇದ್ಕೊಂಡು ಯಾರಾದ್ರೂ ಏನಾದ್ರೂ ಹೇಳಿದಾಗ ಅವ್ರು ಹೇಳಿದ ಮಾತನ್ನ ನಾವು ನಡೆಸ್ತೀವಲ್ವಾ, ಅದನ್ನ ಮಾಡ್ತೀವಲ್ವಾ, ಅದು ಅವರಿಗೆ ಕೊಡುವಂತ ಗೌರವ. ಇಲ್ಲಿ ಬ್ರಹ್ಮ, ನೀನು ನನಗೆ ನಾನು ಹೇಳಿರುವಂತ ಮಾತು ಕೇಳಿ ಅದನ್ನ ಮಾಡಿರೋದ್ರಿಂದ ನೀನು ನನ್ನನ್ನ ಗೌರವಿಸಿದ್ದೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ಪ್ರತಿಯೊಬ್ಬನಿಗೂ ಗುರುವೆಂದು ಭಾವಿಸಲಾಗಿದೆ. ಅದಲ್ಲದೆ ಅವನು ಸಕಲ ಜೀವಿಗಳ ಜನಕ ಮತ್ತೆ ಸೃಷ್ಟಿಕರ್ತನು. ಕರ್ದಮ ಮುನಿಯು ಪ್ರಜಾಪತಿಗಳಲ್ಲಿ ಅಥವಾ ಜೀವಿಗಳ ಸೃಷ್ಟಿಕರ್ತರಲ್ಲಿ ಒಬ್ಬನು ಮಾತ್ರವಲ್ಲದೆ ಅವನು ಕೂಡ ಬ್ರಹ್ಮನ ಮಗನು. ಅಂದ್ರೆ ಇಲ್ಲಿ ವಿಶ್ವದ ಪ್ರಥಮ ಜೀವಿ ಯಾರು? ಬ್ರಹ್ಮ. ಅವನೇ ಎಲ್ಲರಿಗೂ ಗುರು. ಯಾಕಂದ್ರೆ ಮೊದಲು ಅವನೇ ಎಲ್ಲರಿಗೂ ತಿಳುವಳಿಕೆ ಅಥವಾ ಜ್ಞಾನವನ್ನ ಹಂಚಿರುವಂಥವನು. ಆಮೇಲೆ ಅವನೇ ಎಲ್ಲಾ ಜೀವಿಗಳ ಜನಕ ಅಂದ್ರೆ ತಂದೆ, ಮತ್ತೆ ಸೃಷ್ಟಿಕರ್ತ ಕೂಡ ಅವನೇನೆ. ಕರ್ದಮ ಮುನಿಗಳಿದಾರಲ್ಲ, ಅವರು ಪ್ರಜಾಪತಿಗಳಲ್ಲಿ ಅಥವಾ ಜೀವಿಗಳನ್ನ ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತರಲ್ಲಿ ಒಬ್ರು ಮಾತ್ರ ಅಲ್ಲದೆ ಅವರೂ ಕೂಡ ಬ್ರಹ್ಮನ ಮಗನೇ. ಅದಕ್ಕೆ ಇಲ್ಲಿ ನನ್ನ ಪ್ರಿಯ ಪುತ್ರನಾದ ಕರ್ದಮನೆ ಅಂತ ಹೇಳ್ತಾ ಇರೋದು. ಸೊ ಕರ್ದಮರೂ ಕೂಡ ಬ್ರಹ್ಮನ ಮಗನೇ. ಕರ್ದಮನು ಗುರುವಿನ ಆಜ್ಞೆಗಳನ್ನು ಯಥಾವತ್ತಾಗಿ ಮತ್ತೆ ವಂಚನೆ ಇಲ್ಲದೆ ಈಡೇರಿಸಿದ್ದುದರಿಂದ ಬ್ರಹ್ಮನು ಅವನನ್ನು ಹೊಗಳುತ್ತಾನೆ. ಭೌತ ಜಗತ್ತಿನಲ್ಲಿರುವ ಬದ್ಧಾತ್ಮನಿಗೆ ವಂಚನೆ ಎಂಬ ಅನರ್ಹತೆ ಇರುತ್ತದೆ. ಅವನಿಗೆ 4 ಅನರ್ಹತೆಗಳಿರುತ್ತವೆ. ಅವನು ನಿಶ್ಚಯವಾಗಿಯೂ ತಪ್ಪುಗಳನ್ನು ಮಾಡುವನು. ಅವನು ಮೋಹವಶನಾಗುವುದು ನಿಶ್ಚಿತ. ಅವನು ಇತರರನ್ನು ಮೋಸಗೊಳಿಸುವ ಪ್ರವೃತ್ತಿಯವನು ಮತ್ತು ಅವನ ಇಂದ್ರಿಯಗಳು ದೋಷಹೀನವಲ್ಲ. ಆದರೆ ವ್ಯಕ್ತಿಯು ಗುರುವಿನ ಆಜ್ಞೆಯನ್ನು ಗುರು ಶಿಷ್ಯ ಸರಣಿಯಲ್ಲಿ ಅಥವಾ ಪರಂಪರಾ ಪದ್ಧತಿಯಿಂದ ಈಡೇರಿಸಿದರೆ ಅವನ ಈ 4 ಕೊರತೆಗಳನ್ನೂ ಜಯಿಸುವನು. ಆದುದರಿಂದ ನಿಜವಾದ ಗುರುವಿನಿಂದ ಪಡೆದಿರುವ ಜ್ಞಾನವು ವಂಚನಾಸ್ಪದವಲ್ಲ. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ದಮ ಮುನಿಗಳು ಗುರುವಿನ ಆಜ್ಞೆಗಳನ್ನ, ಗುರು ಏನ್ ಹೇಳಿದಾರೋ
ಅದನ್ನ ಯಥಾವತ್ತಾಗಿ ಅವ್ರು ಏನ್ ಹೇಳಿದರೋ, ಹೇಗೆ ಹೇಳಿದಾರೋ ಹೀಗ್ ಮಾಡು ಅಂದ್ರೆ ಅದೇ ರೀತಿ ಮಾಡಿದ್ದಾರೆ. ಮತ್ತೆ ವಂಚನೆ ಇಲ್ಲದೆ, ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಮೋಸ, ಕಪಟ ಏನು ಮಾಡಿಲ್ಲ. ಅವ್ರು ಹೇಗ್ ಹೇಳಿದಾರೋ ಆ ರೀತಿ ಅವರು ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಇಲ್ಲಿ ಬ್ರಹ್ಮ ಹೇಳಿ ಅದನ್ನ ಹೊಗಳ್ತಾ ಇದ್ದಾನೆ ಕರ್ದಮ ಮುನಿಗಳನ್ನ. ನೀನ್ ನಾನು ಹೇಳ್ದಾಗೆ ಸ್ವಲ್ಪನೂ ಕೂಡ ಅಲ್ಲಿ ವಂಚನೆ ಇಲ್ದೇನೆ ನೀನ್ ಮಾಡ್ಕೊಂಡು ಹೋಗಿದೀಯಾ ಅಂತಂದ್ಬಿಟ್ಟು. ಸೊ ಈ ಭೌತಿಕ ಜಗತ್ತಲ್ಲಿರುವಂತ ಬದ್ಧಾತ್ಮರಿದೀವಲ್ಲ ನಾವು, ನಮಗೆ ವಂಚನೆ ಅನ್ನುವಂತ ಅನರ್ಹತೆ ಇರತ್ತೆ. ನಾವು ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ನಾವು. ಇಲ್ಲಿ ಅವನಿಗೆ 4 ಅನರ್ಹತೆಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭೌತಿಕ ಜಗತ್ತಿನಲ್ಲಿರುವಂತ ಬದ್ಧಾತ್ಮನಿಗೆ 4 ರೀತಿಯ ಅನರ್ಹತೆಗಳಿರತ್ತೆ. ಏನು ಅದು ಅಂತಂದ್ರೆ, ಮೊದಲನೇದು, ನಾವು ಖಂಡಿತವಾಗಲೂ ಕೂಡ ತಪ್ಪುಗಳನ್ನ ಮಾಡ್ತೀವಿ. ಆಮೇಲೆ ಮೋಹಕ್ಕೆ ವಶನಾಗೋದು ಕೂಡ ಖಂಡಿತವಾಗಿ, ಅಂದ್ರೆ ನಾವು ಮೋಹಕ್ಕೆ ಒಳಗಾಗ್ತೀವಿ. ಆಮೇಲೆ ಬೇರೆಯವರನ್ನ ಮೋಸ ಮಾಡುವಂತಹ ಒಂದು ಪ್ರವೃತ್ತಿ ಇರುವಂಥವ್ರು ನಾವು. ಮತ್ತೆ ಅವನ ಇಂದ್ರಿಯಗಳು ದೋಷಹೀನವಲ್ಲ, ಅಂದ್ರೆ ಆ ಇಂದ್ರಿಯಗಳಲ್ಲಿ ದೋಷ ಅನ್ನೋದು ಇದ್ದೇ ಇದೆ. ಆಯ್ತು, ಈ ಭೌತಿಕ ಜಗತ್ತಿನಲ್ಲಿ ಇದ್ಮೇಲೆ ಅಂತ ಒಬ್ಬ ಬದ್ಧಾತ್ಮನಿಗೆ 4 ರೀತಿಯ ಅನರ್ಹತೆಗಳು ಇದ್ದೇ ಇರತ್ತೆ ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ ಹಾಗೇ ಇರ್ಬೇಕಾದು ಇಲ್ಲ. ಒಬ್ಬ ವ್ಯಕ್ತಿ ಗುರುವಿನ ಆಜ್ಞೆಯನ್ನ ಪಡ್ಕೊಂಡು ಆ ಗುರು ಶಿಷ್ಯ ಪರಂಪರಾ ಪದ್ಧತಿಯಲ್ಲಿ ಆ ಗುರು ಏನ್ ಹೇಳ್ತಾನೋ ಆ ರೀತಿ ಮಾಡ್ಕೊಂಡು ಹೋದಾಗ ಈ 4 ಕೊರತೆಗಳನ್ನು ಕೂಡ ಅವನು ಗೆಲ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ನಿಜವಾದ ಗುರುವಿನಿಂದ ಪಡೆದಿರುವಂತಹ ಜ್ಞಾನ ಇದೆಯಲ್ಲ, ಅದು ಯಾವತ್ತೂ ಕೂಡ ವಂಚನೆಯನ್ನ ಮಾಡೋದಿಲ್ಲ. ನಮಗ ಆ ರೀತಿ ಗುಣ ಬರೋದಕ್ಕೆ ಅದು ಬಿಡೋದಿಲ್ಲ. ಅದಕ್ಕೆ ಗುರುವಿನ ಮೂಲಕ ನಾವು ಜ್ಞಾನವನ್ನ ಪಡಿಬೇಕು. ಅದರಲ್ಲೂ ಕೂಡ ಒಳ್ಳೆ ಒಬ್ಬ ನಿಜವಾದ ಗುರುವಿನಿಂದ ನಾವು ಜ್ಞಾನವನ್ನ ಪಡಿಬೇಕು. ಬದ್ಧಾತ್ಮನಿಂದ ಸೃಷ್ಟಿಯಾದ ಇತರ ಯಾವುದೇ ಜ್ಞಾನವು ಕೇವಲ ವಂಚನೆಯೇ ಆಗಿರುತ್ತದೆ. ಕರ್ದಮ ಮುನಿಯು ತನ್ನಿಂದ ಪಡೆದ ಉಪದೇಶಗಳನ್ನು ಚಾಚೂ ತಪ್ಪದೆ ನೆರವೇರಿಸಿರುವನೆಂದು ಮತ್ತು ಅವನು ವಾಸ್ತವಿಕವಾಗಿ ತನ್ನ ಗುರುವನ್ನ ಗೌರವಿಸಿರುವನೆಂದು ಬ್ರಹ್ಮನು ಚೆನ್ನಾಗಿ ತಿಳಿದಿದ್ದನು. ಗುರುವನ್ನು ಗೌರವಿಸುವುದೆಂದರೆ ಅವನ ಉಪದೇಶಗಳನ್ನು ಶಬ್ದಶಃ ಪಾಲಿಸುವುದೇ ಆಗಿರುತ್ತದೆ. ಇಲ್ಲೇನ್ ಹೇಳ್ತಾ ಇದ್ದಾರೆ, ನಿಜವಾದ ಗುರು ಯಾರಿರ್ತಾರೋ ಅವರಿಂದ ಪಡೆದಂತಹ ಜ್ಞಾನ ನಮ್ಮನ್ನ ವಂಚನೆ ಮಾಡೋದಕ್ ಬಿಡೋದಿಲ್ಲ. ಅದು ಹೇಗಾದ್ರೂ ಮಾಡಿ ನಮ್ಮನ್ನ ಒಳ್ಳೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಬದ್ಧಾತ್ಮ ಆಗಿರುವಂಥವ್ನು ಯಾರೇ ಆಗಿರ್ಬೋದು, ಅವನಿಂದ ಏನೇನೆಲ್ಲ ಸೃಷ್ಟಿ ಆಗಿರುತ್ತೋ ಅಥವಾ ಏನೇ ಜ್ಞಾನ ಆಗಿರ್ಬೋದು, ಅವನು ಸ್ವಯಂ ತಾನೇ ಸೃಷ್ಟಿ ಮಾಡ್ಕೊಂಡಿದ್ರೆ ಜ್ಞಾನವನ್ನ, ಅದೆಲ್ಲ ಬರೀ ವಂಚನೆನೆ. ಈಗ ನಾನೇ ಏನೋ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ನಂದೇ ಆದಂತ ಒಂದು ಕಲ್ಪನೆಯಲ್ಲಿ ನಾನು ಏನೋ ಒಂದು ಜ್ಞಾನವನ್ನ ಹೇಳಿದ್ರೆ ಅದರಲ್ಲಿ ನಾನು ಮೋಸ ಕೂಡ ಮಾಡ್ಬೋದು ಅಲ್ವಾ. ಆದ್ರೆ ನಿಜವಾದ ಗುರು ಹಾಗೆ ಮಾಡೋದಿಲ್ಲ. ಅವನ್ ಕರ್ತವ್ಯ, ಅವನ್ ಗುರಿ ಏನಾಗಿರುತ್ತೆ, ಬದ್ಧ ಸ್ಥಿತಿಯಿಂದ ಅವರನ್ನ ಮುಕ್ತ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ. ಅವನಿಗೆ ಸ್ವತಃದ್ ಏನೂ ಚಿಂತೆ ಇರೋದಿಲ್ಲ. ಅವನು ಯಾವುದು ಸ್ವಾರ್ಥವಾಗಿ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ನಿಜವಾದ ಗುರುವಿನಿಂದ ಪಡೆದಂತಹ ಜ್ಞಾನ ವಂಚನೆ ಮಾಡೋದಿಲ್ಲ. ಆದ್ರೆ ಈ ಒಂದು ಜಗತ್ತಿನಲ್ಲಿರುವಂತಹ ಬದ್ಧಾತ್ಮ ಅವನಿಂದ ಏನಾದ್ರೂ ಸೃಷ್ಟಿಯಾಗಿದ್ರೆ ಅದು ಅಂತ ಜ್ಞಾನ ಇದೆಯಲ್ಲ, ಅದು ಬರೀ ವಂಚನೆನೇ ಆಗಿರುತ್ತೆ. ಕರ್ದಮ ಮುನಿ ನನ್ನಿಂದ ಪಡೆದಂತಹ ಎಲ್ಲ ಉಪದೇಶಗಳನ್ನ ಚಾಚೂ ತಪ್ಪದೆ ಅವನು ನೆರವೇರಿಸಿದಾನೆ. ಅವನು ವಾಸ್ತವಿಕವಾಗಿ ತನ್ನ ಗುರುವನ್ನ ಗೌರವಿಸಿದ್ದಾನೆ ಅನ್ನೋದು ಬ್ರಹ್ಮನಿಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಗುರುವನ್ನ ಗೌರವಿಸೋದು ಅಂತಂದ್ರೆ ಏನು ಅರ್ಥ? ಅವ್ರು ಏನ್ ಹೇಳಿದಾರೋ ಆ ಮಾತನ್ನ ನಡ್ಸುವಂಥದ್ದು. ಅವ್ರು ಏನೇನ್ ಹೇಳಿರ್ತಾವ ಶಬ್ದಶಃ ಹೇಳಿರುವ ಒಂದೊಂದು ಮಾತನ್ನು ಕೂಡ ಅವ್ರು ಹೇಳಿದಾಗೆ ಮಾಡಿ ನಡೆಸ್ಕೊಡುವಂಥದ್ದು, ಪಾಲನೆ ಮಾಡುವಂಥದ್ದು. ಅವ್ರು ಹಿಂಗ್ ಮಾಡ್ಬೇಡ ಅಂದ್ರೆ ಮಾಡೋದಿಲ್ಲ, ಇದನ್ನ ಮಾಡು ಅಂದ್ರೆ ಮಾಡೋದು. ಅಲ್ಲಿ ಕ್ರಾಸ್ ಕ್ವಶನ್ಗಳು, ಇದ್ಯಾಕ್ ಮಾಡ್ಬೇಕು, ಇದ್ಯಾಕೆ ಹೀಗಿದೆ ಹಾಗಿದೆ ಏನೂ ಇಲ್ಲ. ಅವ್ರು ಹೇಳಿದ್ದು ಹಿಂಗ್ ಹೇಳಿದ ತಕ್ಷಣ ಅದನ್ನ ಮಾಡಿ ಮುಗಿಸುವಂಥದ್ದು ಅವನ ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾನ ಅವನು. ಅದಕ್ಕೋಸ್ಕರನೇ ಇಲ್ಲಿ ಹೇಳಿರುವಂಥದ್ದು, ಗುರುಗಳ ಉಪದೇಶಗಳನ್ನ ಶಬ್ದಶಃ ಪರಿಪಾಲನೆ ಮಾಡೋದಿದೆಯಲ್ಲ, ಅದನ್ನ ಗುರುವನ್ನ ಗೌರವಿಸೋದು ಅಂತ ಹೇಳೋದು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.